ದುಪ್ಪಟ್ಟು ವಸೂಲಿ ಮಾಡುವಂತ ಆಟೋ ಚಾಲಕರಿಗೆ ಬೀಳತ್ತ ಬ್ರೇಕ್ ಅನ್ನೋ ಪ್ರಶ್ನೆ. ಹೆಚ್ಚು ಹಣ ವಸೂಲಿ ಮಾಡಿದ್ರೆ ವಾಹನಗಳ ಪರ್ಮಿಟ್ ರದ್ದಾಗತ್ತಾ? ಸಾರಿಗೆ ಆಯುಕ್ತರಿಗೆ ಪತ್ರ ಬರೆದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ದುಪ್ಪಟ್ಟು ದರ ವಸೂಲಿ ಮಾಡುವವರ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಬೆಂಗಳೂರು ನಗರದಲ್ಲಿ ಸರ್ಕಾರ ನಿಗದಿ ದರವನ್ನ ನಮೂದು ಮಾಡಿದೆ. ಇದಕ್ಕಿಂತ ಹೆಚ್ಚಿನ ದರ ವಸೂಲಿ ಬಗ್ಗೆ ಸಾಕಷ್ಟು ದೂರು ಬಂದಿದೆ. ಹೀಗಾಗಿ ಅಂತವರ ಮೇಲೆ ಕ್ರಮ ಕೈಗೊಳ್ಳುವಂತ ಸೂಚನೆ ನೀಡಲಾಗಿದೆ. ಆಪ್ ಆಧಾರಿತ ಆಟೋ ಇನ್ನಿತರ ವಾಹನಗಳ ಮೇಲೆ ಕ್ರಮಕ್ಕೆ ಸೂಚನೆಯನ್ನು ನೀಡಲಾಗಿದೆ. ವಸೂಲಿ ಮಾಡುವ ಆಟೋ ಇನ್ನಿತರ ವಾಹನಗಳ ಪರ್ಮಿಟ್ ರದ್ದಿಗೆ ಸೂಚನೆಯನ್ನು ನೀಡಲಾಗಿದೆ. ಕೆಲವರು ಆಟೋ ಚಾಲಕರು, ಕೆಲವರು, ಎಲ್ಲರೂ ಅಂತ ಅಲ್ಲ, ಕೆಲವರು ಸಿಕ್ಕಾಪಟ್ಟೆ ರೇಟ್ನ ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದಾರೆ. 50 ರೂಪಾಯಿ ಇರಲಿ 150 ರೂಪಾಯಿ ಕೇಳುವಷ್ಟರ ಮಟ್ಟಿಗೆ 1 to ಡಬಲ್ ಕೇಳಿದರೆ ಬರದೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ನಾನಾ ರೀತಿಯಾದಂಥ ಆ್ಯಪ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆ್ಯಪ್ ನಿಗದಿ ಮಾಡುವ ಹಣದ ಮೇಲೆ ಮತ್ತೊಂದಷ್ಟು ಹಣ ಕೇಳ್ತಾ ಇದ್ದಾರೆ. ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ಹಾಗಾಗಿ ಅಂಥವರೊಬ್ಬರದ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಂತ ಒಂದು ಪತ್ರವನ್ನು ಬರೆಯಲಾಗಿದೆ. ಸಾರಿಗೆ ಆಯುಕ್ತರಿಗೆ ಈ ರೀತಿಯಾದಂಥ ಒಂದು ಪತ್ರವನ್ನು ಬರೆದಿರೋದು. ಯಾರ್ಯಾರು ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಿದ್ದಾರೋ ಅಂಥವರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳಿ, ಅವರ ಪರ್ಮಿಟನ್ನು ರದ್ದು ಮಾಡಿಬಿಡಿ ಅನ್ನುವಂಥ ಈ ಪತ್ರವನ್ನು ಬರೆಯಲಾಗಿದೆ. ಸೊ ಇದರ ಆಧಾರದ ಮೇಲೆ ಹಾಗಿದ್ರೆ ಕ್ರಮವನ್ನು ಕೈಗೊಳ್ತಾರಾ? ಯಾರ್ಯಾರು ದುಪ್ಪಟ್ಟು ವಸೂಲಿ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಕಾತಿದೆಯ ಕಂಟಕ ಆಟೋ ಚಾಲಕರಿಗೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಆ ಆಟೋ ಚಾಲಕರ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತ ಅಂದರೆ, ಇಲ್ಲಿವರೆಗೂ ಈ ಬೈಕ್ ಟ್ಯಾಕ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದರಿಂದ ನಮ್ಗೆ ಅನ್ಯಾಯ ಆಗ್ತಿದೆ, ಅದರಿಂದ ನಮಗೆ ಮೋಸ ಆಗ್ತಿದೆ ಅಂತ ಒಂದಷ್ಟು ಹೋರಾಟ ಮಾಡಿದ್ರು. ಆದರೆ ಕೆಲವು ಆಟೋ ಚಾಲಕರು ಹಗಲ ದರೋಡೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅಸಮಾಧಾನಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರ ಮಟ್ಟಿಗೆ ಹೆಚ್ಚಾಗ್ಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ದುಪ್ಪಟ್ಟು ವಸೂಲಿ ಮಾಡುವಂಥ ಆಟೋ ಚಾಲಕರಿಗೆ ಹಾಕಿದ್ರೆ ಸದ್ಯಕ್ಕೆ ಕಂಟಕ ಎದುರಾಗುವಂಥ ಸಾಧ್ಯತೆಗಳಿದೆ ಅಂತ ಆಯ್ತು. ನೀತಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಆಯುಕ್ತರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಆಟೋ ಚಾಲಕರು ಮತ್ತೆ ಆಪ್ ಆಧಾರಿತ ಆಟೋ ಹಾಗೆ ಕ್ಯಾಬ್ ಚಾಲಕರು ಹೆಚ್ಚಿನ ಪ್ರಮಾಣದ ಹಣವನ್ನ ಸಾರ್ವಜನಿಕರಿಂದ, ಪ್ರಯಾಣಿಕರಿಂದ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ದೂರುಗಳು ಸಾಕಷ್ಟು ಬರ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ನೀವು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಆಟೋ ಚಾಲಕರು, ಯಾಕೆಂದ್ರೆ ಎಲ್ರೂ ಕೂಡ ಅದೇ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದಿಲ್ಲ. ಕೆಲವರು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆದೊಯ್ಯಬೇಕಾದಂತ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಹಣವನ್ನ ವಸೂಲಿ ಮಾಡುವಂತ ನಿದರ್ಶನಗಳು ಕೂಡ ಇದೆ. ಹಾಗೆ ಇಂತಿಷ್ಟೇ ಹಣ ಅಂತೇಳಿ ಮೊದಲಿಗೆ ಡಿಮ್ಯಾಂಡ್ ಅನ್ನ ಇಟ್ಟು ಅಷ್ಟು ಹಣವನ್ನ ಕೊಟ್ರೆ ಮಾತ್ರ, ಯಾಕೆಂದ್ರೆ ನಿಗದಿತ ₹50 ಕೊಟ್ರೆ ಮಾತ್ರ ನಾವು ಅಲ್ಲಿಗೆ ಬರ್ತೇವೆ ಅನ್ನುವಂತ ಧಮಕಿಯನ್ನ ಹಾಕುವಂತಹ ವಿಚಾರಗಳು ಕೂಡ ಇದೆ. ಹಾಗೆ ₹100 ಬಾಡಿಗೆ ಇದ್ರೆ ಅಲ್ಲಿ ಸ್ಥಳವನ್ನ ತಲುಪಿದ ನಂತರ ₹180, ₹150 ಆಗಿದೆ ಅಂತೇಳಿ ವಸೂಲಿ ಮಾಡುವಂತಹ ನಿದರ್ಶನಗಳು ಕೂಡ ಇದೆ. ಸೊ ಇದರ ಬಗ್ಗೆ ಸಾರಿಗೆ ಇಲಾಖೆಗೆ ಸಾಕಷ್ಟು ಪ್ರಯಾಣಿಕರು ಸ್ಕ್ರೀನ್ ಶಾಟ್ ಸಮೇತ ದೂರುಗಳನ್ನ ಸಲ್ಲಿಕೆ ಮಾಡಿರೋದ್ರಿಂದ ಅದನ್ನ ಬಹಳ ಗಂಭೀರವಾಗಿ ಸಾರಿಗೆ ಇಲಾಖೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಆಯುಕ್ತರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಮಾಡಿದ್ದಾರೆ. ಯಾರು ಈ ರೀತಿಯಾಗಿ ಅಕ್ರಮವಾಗಿ, ಅನಧಿಕೃತವಾಗಿ ನಾವು ನಿಗದಿಪಡಿಸಿರುವಂತಹ ದರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಪ್ರಯಾಣಿಕರಿಂದ ವಸೂಲಿ ಮಾಡ್ತಾ ಇದ್ದಾರೆ, ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಅವರ ಒಂದು ಪರ್ಮಿಟ್, ಆಟೋ ಪರ್ಮಿಟ್ ಏನಿದೆ ಅದನ್ನ ರದ್ದುಪಡಿಸಬೇಕು. ಹಾಗೆ ಅವರ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ನೀವು ವಶಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಈ ಪತ್ರದ ಮೂಲಕ ಹೊರಡಿಸಿದ್ದಾರೆ. ಇದು ಇಂಪ್ಲಿಮೆಂಟ್ ಆಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.